ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಆಗಸ್ಟ್ 15 ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ. ಆದರೆ 2026ರ ಸ್ವಾತಂತ್ರ್ಯ ದಿನಾಚರಣೆ ಬೆಂಗಳೂರಿನ ಪಾಲಿಗೆ ಮಹತ್ವದ ದಿನವಾಗಲಿದೆ. ಇಷ್ಟು ವರ್ಷಗಳಿಂದ ಬೆಂಬಿಡದೆ ಕಾಡ್ತಿರೋ ಕಸದ ಸಮಸ್ಯೆಗೂ ಮುಕ್ತಿ ಸಿಗಲಿದೆ. ಈ ಕುರಿತಾದ ಮಹತ್ವದ ಅಭಿಯಾನ ಆಗಸ್ಟ್ 1ರಿಂದ ಆರಂಭವಾಗಲಿದ್ದು, ಇದಕ್ಕೆ ತ್ಯಾಜ್ಯದಿಂದ ಮುಕ್ತಿ ಎನ್ನುವ ಅಭಿಯಾನಕ್ಕೆ ಚಾಲನೆ ಸಿಗಲಿದೆ. ಬೆಂಗಳೂರಿನ ಕಸದ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ಮಾಸ್ಟರ್ ಪ್ಲಾನ್. ಇನ್ಮುಂದೆ ಜಿಪಿಎಸ್ ಇಲ್ಲದ ವಾಹನಗಳಲ್ಲಿ ಕಸ ಸಾಗಾಟ ಬಂದ್. ಸಿಲಿಕಾನ್ ಸಿಟಿಯಲ್ಲಿ ಕಸದ ಸಮಸ್ಯೆ ಇವತ್ತು ನಿನ್ನೆಯದಲ್ಲ. ಸಾರ್ವಜನಿಕ ಸ್ಥಳಗಳು, ಪಾದಾಚಾರಿ ಮಾರ್ಗಗಳು ಅಷ್ಟೇ ಯಾಕೆ, ಖಾಲಿ ನಿವೇಶನಗಳು ಕಸ ಡಂಪ್ ಮಾಡೋ ಸ್ಥಳಗಳಾಗಿ ಮಾರ್ಪಟ್ಟಿವೆ. ಅಷ್ಟೇ ಅಲ್ಲದೆ ಅನಾರೋಗ್ಯದ ಮೂಲವಾಗಿಯೂ ಮಾರ್ಪಟ್ಟಿವೆ. ಸಿಕ್ಕ ಜಾಗಗಳಲ್ಲಿ ಬಿದ್ದಿರೋ ಲಕ್ಷಾಂತರ ಟನ್ ಕಸ ನಗರದ ಅಂದಾಗೆಡಿಸುತ್ತಿದೆ. ಈ ಸಮಸ್ಯೆಗೆ ಇತಿಶ್ರೀ ಹಾಡಲು ಸಚಿವ ಕೃಷ್ಣ ಬೈರೇಗೌಡ ಮುಂದಾಗಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಜಿಬಿಎ ಅಧಿಕಾರಿಗಳ ಜೊತೆ ಸುದೀರ್ಘ ಸಭೆ ನಡೆಸಿದ್ರು. 4-5 ಗಂಟೆ ಸಭೆ ನಡೆಸಿದ್ರು. ಸಭೆಯ ಅಜೆಂಡಾ ಮಾತ್ರ ಒಂದೇ ಇತ್ತು, ಅದು ತ್ಯಾಜ್ಯದ ಸಮಸ್ಯೆಗೆ ಮುಕ್ತಿ ಕಾಣಿಸುವುದು. ಸಭೆಯಲ್ಲಿ ತ್ಯಾಜ್ಯ ವಿಲೇವಾರಿ ಹೆಸರಿನಲ್ಲಿ ಆಗ್ತಿರೋ ಕಳ್ಳಾಟ, ಗುತ್ತಿಗೆದಾರರ ನಕಲಿ ಲೆಕ್ಕ ಎಲ್ಲದರ ಬಗ್ಗೆಯೂ ಚರ್ಚೆಯಾಯಿತು. ಅಂತಿಮವಾಗಿ ತ್ಯಾಜ್ಯದ ಸಮಸ್ಯೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಎನ್ನುವ ಅಭಿಯಾನ ನಡೆಸುವ ಬಗ್ಗೆ ತೀರ್ಮಾನಿಸಲಾಯಿತು. ಆಗಸ್ಟ್ 1ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇದರಲ್ಲಿ ಇಡೀ ಆಗಸ್ಟ್ ತಿಂಗಳಾದ್ಯಂತ ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಈ ಕಾರ್ಯಕ್ರಮವನ್ನು ನಾವು ಇಡೀ ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಫ್ರೀಡಮ್ ಫ್ರಮ್ ವೇಸ್ಟ್. ನಮ್ಮ ಜಾಗದಲ್ಲಿ ಇರುವಂಥ ಇಂಥ ತ್ಯಾಜ್ಯವನ್ನು ಆಯಾ ಸಂಸ್ಥೆಗಳವರು ತೆಗಿಬೇಕು ಅಂತ ನಾವು ಇವತ್ತು ಸಭೆ ಮಾಡಿ ಚರ್ಚೆ ಮಾಡಿ ಅವರೆಲ್ಲರಿಗೂ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಇಷ್ಟು ದಿನ ಜಿಪಿಎಸ್ ಇಲ್ಲದ ವಾಹನಗಳು ಕಸ ತೆಗೆದುಕೊಂಡು ಹೋಗ್ತಿದ್ವು. ಇನ್ಮುಂದೆ ಅದಕ್ಕೆ ಬ್ರೇಕ್ ಬೀಳಲಿದೆ. ಹಾಗೇನೆ ಖಾಲಿ ಜಾಗ ಹೊಂದಿರೋ ಮಾಲೀಕರಿಗೂ ಜಿಬಿಎ ಬಿಗ್ ಡೆಡ್ ಲೈನ್ ಕೊಟ್ಟಿದೆ. ಖಾಲಿ ನಿವೇಶನಗಳಲ್ಲಿರೋ ತ್ಯಾಜ್ಯವನ್ನ ಆಗಸ್ಟ್ 15ರ ಒಳಗೆ ಮಾಲೀಕರೇ ಸ್ವಚ್ಛಗೊಳಿಸಬೇಕು. ಇಲ್ಲವಾದ್ರೆ ಜಿಬಿಎ ಸ್ವತಃ ತೆರವುಗೊಳಿಸಿ ಆ ವೆಚ್ಚವನ್ನ ತೆರಿಗೆ ರೂಪದಲ್ಲಿ ಮಾಲೀಕರಿಂದಲೇ ವಸೂಲಿ ಮಾಡಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ನಗರದಲ್ಲಿ ಬಿದ್ದಿರೋ 1 ಲಕ್ಷ ಟನ್ಗೂ ಹೆಚ್ಚು ಕಟ್ಟಡ ಅವಶೇಷ ತೆರವುಗೊಳಿಸಲು ಹೊಸ ನಿಯಮ ತರಲಾಗಿದೆ. ಮನೆ ಡೆಮಾಲಿಷನ್ ಮಾಡುವವರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ನೋಂದಣಿ ಇಲ್ಲದೆ ಅವಶೇಷ ವಿಲೇವಾರಿ ಮಾಡಿದ್ರೆ ಭಾರಿ ದಂಡ ವಿಧಿಸಲಾಗುತ್ತದೆ. ಟನ್ಗೆ 760 ರೂಪಾಯಿ ಚಾರ್ಜ್ ಮಾಡಲು ಜಿಬಿಎ ತೀರ್ಮಾನಿಸಿದೆ. ಇನ್ನು ಮುಂದೆ ನಿಮ್ಮ ಮನೆಯದು ಏನಾದರೂ CND ವೇಸ್ಟ್ ಇದ್ದರೆ ಅದನ್ನು ಈ ಸಂಸ್ಥೆಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರನೇ ಡಿಸ್ಪೋಸಲ್ ಮಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. ಬೇರೆಯವರು ಏನಾಗುತ್ತೆ, ಎಲ್ಲಂದರೆ ಅಲ್ಲಿ ತಂದು ಸುರಿದುಬಿಟ್ಟು ಹೋಗ್ತಾರೆ ರೋಡ್ ಸೈಡಲ್ಲಿ. ಇದರಿಂದ ಬೆಂಗಳೂರಿನ ಸೌಂದರ್ಯನೂ ಕೆಡುತ್ತೆ. ಬೆಂಗಳೂರು ಸುಧಾರಣೆ ಆಗೋದರ ಬದಲಿಗೆ ಇನ್ನಷ್ಟು ನಾವು ಹಾಳು ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಜನಗಳ ಸಹಕಾರ ಇದ್ದರೆ ಮಾತ್ರ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ. ಬೆಂಗಳೂರನ್ನ ಸಂಪೂರ್ಣ ಕಸ ಮುಕ್ತಗೊಳಿಸಲು ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದು, ಇಡೀ ಆಗಸ್ಟ್ ತಿಂಗಳು ಜಸ್ಟ್ ಕ್ಲೀನ್ ಬೆಂಗಳೂರು ಅಭಿಯಾನಕ್ಕಾಗಿ 100 ವಿಶೇಷ ವಾಹನಗಳನ್ನು ಕಾಯ್ದಿರಿಸಲಾಗಿದೆ. ಸರ್ಕಾರ ರೂಪಿಸಿರುವ ಈ ಹೊಸ ನಿಯಮಗಳು ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.